ಮುಖ್ಯಮಂತ್ರಿ ಈ 4 ಅಕ್ಷರದ ಪದವಿಗೋಸ್ಕರ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂಥ ಆಂತರಿಕ ಯುದ್ಧ ಈಗ ದಿಢೀರನೆ ಹೊಸದೊಂದು ಮಗ್ಲಿಗೆ ತಿರುಗಿದೆ. ಯಾಕೆಂದರೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಮಾತನ್ನು ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಆಡೋ ಮೂಲಕ ಈಗ ಹೊಸದೊಂದು ಆಟವನ್ನು ಆಡ್ತಾ ಇದ್ದಾರೆ. ಹೇಳಿ ಕೇಳಿ ದೆಹಲಿಯಲ್ಲೇ ಕೂತು ದೆಹಲಿಯ ಹೈಕಮಾಂಡ್ ಅಂಗಳದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಹೊಸ ದಾಳವನ್ನು ಉಳಿಸ್ತಾ ಇದ್ದಾರೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಕುರ್ಚಿ ಖಾಲಿ ಇದೆಯಾ ಈಗ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. ಐದು ವರ್ಷ ನಾನೇ ಸಿಎಂ, ಇದು ರಾಷ್ಟ್ರ ರಾಜಧಾನಿಯಲ್ಲೇ ಕೂತು ಸಿದ್ದರಾಮಯ್ಯ ಖಡಕ್ಕಾಗಿ ಹೇಳ್ತಿರೋ ಮಾತು. ಸಿದ್ದರಾಮಯ್ಯ ಹೇಳಿ ಕೇಳಿ ಮಾಸ್ ಲೀಡರ್, ರಾಜಕೀಯ ಚತುರ. ದೊಡ್ಡಗೌಡರ ಬಳಿ ರಾಜಕೀಯ ಪಟ್ಟು ಕಲಿತು ಪಳಗಿರೋ ಸಿದ್ದರಾಮಯ್ಯ ಈಗ ತಮ್ಮದೇ ದಾಳ ಉರುಳಿಸ್ತಿದ್ದಾರೆ. ಸಿಎಂ ಬದಲಾವಣೆ ಕೂಗು ಎಬ್ಬಿಸ್ತಿರೋರಿಗೆ ನೇರವಾಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಕುರ್ಚಿ ಖಾಲಿ ಇದೆಯಾ ಈಗ? ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಗೂ ಮೊದಲೇ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. 5 ವರ್ಷವೂ ನಾನೇ ಸಿಎಂ, ಯಾವ ಪವರ್ ಶೇರಿಂಗೂ ಇಲ್ಲ, ಈಗಾಗಲೇ ಒಪ್ಕೊಳ್ಳೋಕೆ ಹೈಕಮಾಂಡ್ ಹೇಳಿದೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವ್ ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್, 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. 5 ವರ್ಷ ಸಿಎಂ ಮಾತ್ರ ಅಲ್ಲ, 2023ರ ನಾಯಕತ್ವದಂತೆ 2028ರಲ್ಲೂ ಚುನಾವಣೆ ಆಗುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಸರ್ 2028ಕ್ಕೆ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್. 2028ಕ್ಕೆ ನೀವೇ ಮುನ್ನಡೆಸ್ತೀರಿ ಅಂತ ಹೇಳಿದ್ರಿ ಸರ್. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ. 2023ರಲ್ಲಿ ಏನ್ ನಡೆಸ್ತೋ ಅದೇ ರೀತಿ ನಡೆಯುತ್ತೆ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಪಾರ್ಟಿ ಡಿಸಿಷನ್. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಗೂ ಮೊದಲು ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತು ಕಿಚ್ಚೆಬ್ಬಿಸಿತು. ಹೆಚ್ಚಿನ ಶಾಸಕರೇನು ಡಿಕೆ ಬೆಂಬಲಿಸಿಲ್ಲ, ನಾನೇ ಸಿಎಂ ಅಂತಾನೆ ದಾಳ ಉರುಳಿಸಿದ್ರು. ಕೆಲ ಶಾಸಕರು ಡಿಕೆ ಶಿವಕುಮಾರ್ನ ಬೆಂಬಲಿಸುತ್ತಿದ್ದಾರೆ. ಹೆಚ್ಚಿನ ಶಾಸಕರೇನು ಡಿಸಿಎಂ ಡಿಕೆಗೆ ಬೆಂಬಲಿಸಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಯಾವ ಚರ್ಚೆನೂ ಆಗಿಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ನಾನು ಬದ್ಧ. ನಾನಾಗಲಿ ಡಿಸಿಎಂ ಡಿಕೆ ಆಗಲಿ ಪಾಲನೆ ಮಾಡಲೇಬೇಕು. ಡಿಕೆ ಕೂಡ ಸಿಎಂ ಬದಲಾಗಲಿ ಅಂತ ಹೇಳಿಯೇ ಇಲ್ಲ. 2028ರಲ್ಲೂ ಪಕ್ಷವನ್ನ ನಾನೇ ಮುನ್ನಡೆಸ್ತೇನೆ. ಹೀಗೆ ದೆಹಲಿಯಲ್ಲಿ ಸಿಎಂ ಪವರ್ ಶೇರಿಂಗ್ಗೆ ಪಂಚ್ ಕೊಟ್ಟಿದ್ರೆ, ಇತ್ತ ಕೆಲ ಕಾಂಗ್ರೆಸ್ ನಾಯಕರು ಸಿಎಂ ಮಾತಿಗೆ ಪೂರಕವಾಗಿ ಮಾತನಾಡಿದ್ದಾರೆ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು, ಅವಾಗ ನನಗೆ ಇಷ್ಟು ಬಿದ್ದಾವ ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಈಗ ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದ್ರೆ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಆ ಸಂದರ್ಭ ಈಗಿದೆಯಾ ಸರ್? ಸಂದರ್ಭದ ವಿಷಯನೇ ಆಗ್ತಿರೋದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಆಗ್ತಿರುವಂತ ಚರ್ಚೆಗಳು, ಹೇಳಿಕೆಗಳು, ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು?
ಹೈಕಮಾಂಡ್ 5 ವರ್ಷನೂ ಸಿದ್ದರಾಮಯ್ಯನವರೇ ಇರ್ತಾರೆ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ವೆನ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕ್ಲಿಯರ್ಲಿ ಸೆಡ್, ಐ ಆಮ್ ದಿ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಪ್ಲೀಟ್ 5 years ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕಷನ್ಸ್? ದಟ್ ಇಸ್ ದಿ ಎಂಡ್ ಆಫ್ ಇಟ್. ಮತ್ತೊಂದೆಡೆ ಬದಲಾವಣೆ ಸುದ್ದಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಗೊಂದಲ ಆಗದಂತೆ ರಾಹುಲ್ ಗಾಂಧಿಯೇ ಸೂಚನೆ ನೀಡೋ ಸಾಧ್ಯತೆಗಳಿವೆ. ಬಿಹಾರ್ ಚುನಾವಣೆ ಮೇಲೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫೋಕಸ್ ಮಾಡಿದ್ದು ಅಹಿಂದ ಸಮುದಾಯವನ್ನೇ ನಂಬಿದೆ. ಬಿಹಾರದಲ್ಲಿ ನಾವು ಹಿಂದುಳಿದವರ ಪರ ಅಂತ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಅದೇನೇ ಇರಲಿ, ಸಿದ್ದರಾಮಯ್ಯ ಇಷ್ಟು ವಿಶ್ವಾಸದಿಂದ ನಾನೇ ಸಿಎಂ ಅನ್ನೋಕೆ ಬಲವಾದ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.